ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ತಪ್ಪದೆ ಮತದಾನವನ್ನು ಮಾಡಿ ಸರಿಯಾದ ಯೋಗ್ಯರನ್ನು ಆಯ್ಕೆ ಮಾಡಿ ಹಾಗೂ ತಪ್ಪದೆ ತಮ್ಮ ಮತದಾನವನ್ನು ಚಲಾಯಿಸಿ. ಗೆಳೆಯರೇ, ಎಲ್ಲರಿಗೂ ಗೊತ್ತಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಎಲ್ಲರೂ ಹೇಳ್ತಕ್ಕಂಥದ್ದು ರಾಜಕಾರಣಿಗಳು ಮಂಡ್ಯ ಲೋಕಸಭಾ ಕ್ಷೇತ್ರ. ಆದರೆ ಈ ಬಾರಿಯ ಮಂಡ್ಯ ಲೋಕಸಭಾ ಕ್ಷೇತ್ರ ಆ ರೀತಿ ಅಂತ ನನಗೇನು ಅನಿಸಿಲ್ಲ. ಯಾಕೆ ಅಂದರೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ CM ಆಗಿದ್ದಂತಹ ಕುಮಾರಸ್ವಾಮಿ ಅವರಿದ್ದರೆ, ಇನ್ನೊಂದು ಕಡೆ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಇದ್ದಾರೆ. ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ದೊಡ್ಡ ವಿಷಯ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಕೊಡೋದಕ್ಕೆ ಏನು ಕಾರಣ ಅಂತ. ಹಾಗೆಯೇ JDS ಹಾಗೆಯೇ ಈ ಒಂದು BJP ಮೈತ್ರಿಕೂಟದಿಂದ ಕುಮಾರಸ್ವಾಮಿ ಅವರ ಟಿಕೆಟ್ ಕೂಡ ಕೊನೆ ಗಳಿಗೆವರೆಗೂ ಅಂದರೆ JDSಗೆ ಕೊಡ್ತಕ್ಕಂಥದ್ದು ಒಂದು ಹೋಲ್ಡ್ನಲ್ಲಿ ಇಟ್ಟಿದ್ರು. ಹಾಗಾಗಿ ಅದು ಕೂಡ ಸ್ವಲ್ಪ ಲೇಟಾಗಿ ಅನೌನ್ಸ್ ಆಗಿತ್ತು. ಇನ್ನು ಕಾಂಗ್ರೆಸ್ನಿಂದ ವೆಂಕಟರಮಣಗೌಡನ ಕೊಡೋದಕ್ಕೆ ಇದು ಟಿಕೆಟನ್ನು ಕೊಡಲಿಕ್ಕೆ ಚೆಲುವರಾಯಸ್ವಾಮಿನೇ ಮುಖ್ಯವಾದ ಕಾರಣ. ಏಕೆಂದರೆ ಇಲ್ಲಿ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರಗೆ ಟಿಕೆಟನ್ನು ಕೊಟ್ಟಿದ್ದು ಮಂಡ್ಯದಲ್ಲಿ 1200 ಕೋಟಿಯ ಒಡೆಯ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಬಹಳಷ್ಟು ಜನರ ಒಂದು ಮಾತುಗಳಾದರೂ ಕೂಡ ಈ 1200 ಕೋಟಿ ಏನಿದೆ ಇದು ನಿಜವಾಗ್ಲೂ ಹಾಗಾದರೆ ಸ್ಟಾರ್ ಚಂದ್ರನ ಗೆಲ್ಲಿಸುತ್ತಾ ಅಂದರೆ ಇಲ್ಲ. ಬಹಳಷ್ಟು ಜನರ ಮಾತುಗಳು ಹೇಗಿದೆ ಅಂದರೆ ದುಡ್ಡು ಇದೆ, ದುಡ್ಡನ್ನು ಹಂಚೋದಕ್ಕೆ ಈಸಿ ಆಗುತ್ತೆ. ಅಂದರೆ ಗೊತ್ತೇ ಇದೆ ಎಲ್ಲರಿಗೂ ಎಲೆಕ್ಷನ್ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದು. ದುಡ್ಡು ಏನೇ ಯಾವುದೇ ಒಂದು ಎಲೆಕ್ಷನ್ ಕಮಿಷನ್ ಇಷ್ಟೇ ಹಂಚಬೇಕು ಅಂತ ಏನೇ ಇದ್ದರು, ಅಂದರೆ ಇಷ್ಟನ್ನೇ ಖರ್ಚು ಮಾಡಬೇಕು ಅಂತ ಇದ್ರೂ ಇಲ್ಲಿ ಹಂಚಲಿಕ್ಕೆ ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಇವತ್ತಿನ ಒಂದು ಎಲೆಕ್ಷನ್ಗಳಲ್ಲಿ ದುಡ್ಡು ಯಾವ ರೀತಿಯಾಗಿ ಖರ್ಚಾಗುತ್ತೆ ಅಂತ ನನಗೂ ಗೊತ್ತಿರುತ್ತೆ, ಹಾಗೆಯೇ ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ಗೆಳೆಯರೇ, ನಾವು ನೋಡಬೇಕಾಗತ್ತೆ ಇಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂದರೆ ವೆಂಕಟರಮಣಗೌಡ ಅಂದರೆ ಸ್ಟಾರ್ ಚಂದ್ರ ಅವರಿಗೆ 1200 ಕೋಟಿ ಒಡೆಯ ದುಡ್ಡಿದೆ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಹಾಗೆಯೇ ಇನ್ನು ಕೆಲವರು ಹೇಳೋ ಪ್ರಕಾರ ಏನಂದರೆ ಇಲ್ಲಿ 1200 ಕೋಟಿಗೆ ಇರೋದ್ರಿಂದ ಕೆಲವು ಕಡೆ ಅಮೌಂಟ್ ಶಾರ್ಟೇಜ್ ಆದರೆ ಅವರಿಗೆ ಕೊಡಿಸಬಹುದು ಅನ್ನೋ ಉದ್ದೇಶದಿಂದ ಕೂಡ, ಅಂದರೆ ದುಡ್ಡನ್ನು ಕೊಡಿಸಬಹುದು ಅನ್ನೋ ಉದ್ದೇಶದಿಂದ ಕೂಡ ಟಿಕೆಟನ್ನು ಕೊಟ್ಟಿದ್ರು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಮೊದಲಿಗೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಆಕಾಂಕ್ಷಿಗಳಿದ್ದರೂ ಕೂಡ ಇದ್ದಕ್ಕಿದ್ದಂತೆ ಕೇಳಿ ಬಂದಿದ್ದು ಚೆಲುವರಾಯಸ್ವಾಮಿ ಅವರು ಹೇಳಿದ್ದಂಥ ಹೆಸರು ಸ್ಟಾರ್ ಚಂದ್ರು. ಏಕೆಂದರೆ ಚೆಲುವರಾಯಸ್ವಾಮಿ ಅವರೇ ಮೊದಲಿಗೆ ಈ ಸ್ಟಾರ್ ಚಂದ್ರು ಅಂತಕ್ಕಂಥ ಹೆಸರನ್ನು ಹೇಳಿದ್ದು. ಹಾಗೆಯೇ ಈ ಸ್ಟಾರ್ ಚಂದ್ರು ಯಾರು ಹಾಗಾದರೆ ನೋಡೋದಾದರೆ, ಸ್ಟಾರ್ ಚಂದ್ರು ಎಲ್ಲರಿಗೂ ಗೊತ್ತಿದೆ. ಬಚ್ಚೇಗೌಡರು ಏನು ಈಗ MP ಆಗಿದ್ದರು. ಹಾಗೆಯೇ ಶರತ್ ಬಚ್ಚೇಗೌಡ ಈಗ ಏನು MLA ಆಗಿದ್ದಾರೆ. ಇವರಿಗೆ ಸಂಬಂಧಿ, ಅಂದರೆ ಹತ್ತಿರದ ಸಂಬಂಧಿ ಕೂಡ ಹೌದು. ಹಾಗಾಗಿ ಇವರಿಗೆ ಟಿಕೆಟ್ ಸಿಕ್ಕಿದೆ ಅವರ ಕಡೆಯಿಂದ ಅಂತ ಹೇಳಿಬಿಟ್ಟು. ಯಾಕೆಂದರೆ ಬಚ್ಚೇಗೌಡರು ಈಗ ಮೊದಲು BJPಯಲ್ಲಿ MP ಆಗಿದ್ದರು. ಈಗ ಒಂದು ತಿಂಗಳ ಹಿಂದೆ ಅಷ್ಟೇ ಕಾಂಗ್ರೆಸ್ಗೆ ಸೇರ್ಪಡೆಯನ್ನು ಆದರು. ಇನ್ನು ಕಾಂಗ್ರೆಸ್ನಿಂದ ಅವರ ಮಗ ಬಚ್ಚೇಗೌಡ MLA ಆಗಿದ್ದಾರೆ. ಅವರಿಗೆ ಮಾವ ಆಗಬೇಕು ಅನ್ನೋದು ಕೂಡ ಭಾಳಷ್ಟು ಜನ ಹೇಳುವಂಥದ್ದು, ಸಂಬಂಧಿ ಆಗಬೇಕು ಅಂತ. ಹಾಗೆಯೇ ಇನ್ನೊಂದು ಕಡೆ ಎಲ್ಲರೂ ಹೇಳುವಂಥದ್ದು ಇದು ಏನಂದರೆ ನೆಕ್ ಟು ನೆಕ್ ಫೈಟ್ ಇದೆ. ಹಾಗಾಗಿ ಇಲ್ಲಿ ಬಹಳಷ್ಟು ಹೋರಾಟನೇ ಇದೆ ಮಂಡ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ನನಗೆ. ಆದರೆ ಇಂದು ಬಂದಿರತಕ್ಕಂತಹ ಒಂದು ಲೋಕಲ್ ಸರ್ವೆ, ಅಲ್ಲಿನ ಲೋಕಲ್ ವ್ಯಕ್ತಿಗಳು ಮಾಡಿರ್ತಕ್ಕಂತಹ ಸರ್ವೆ, ನಾವೇ ಒಂದು ಸರ್ವೆಯನ್ನು ಮಾಡಿಸಿದ್ದೀವಿ. ಅಲ್ಲಿ ಅಂದರೆ ಆಯಾ ಕ್ಷೇತ್ರದ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂತಹ ಜನರ ಕೈಯಲ್ಲಿಯೇ ಒಂದು ಸರ್ವೆಯನ್ನು ಮಾಡಿಸಿದ್ದೇವೆ. ಆ ಸರ್ವೆಯ ಮುಖಾಂತರ ಬಂದಿರತಕ್ಕಂತಹ ಒಂದು ರಿಸಲ್ಟ್, ಅಂದರೆ ಏನಿದೆ ಪೂಲಲ್ಲಿ ಬಂದಿರುತ್ತೆ ಅದನ್ನು ಅಷ್ಟೇ ನಾನು ತಿಳಿಸ್ತಾ ಹೋಗ್ತೀನಿ. ಇದೇ ಆಗಬೇಕು ಅಂತ ಏನಿಲ್ಲ, ಅಲ್ಲಿ ಬಂದಿರೋದನ್ನು ಮಾತ್ರ ತಿಳಿಸ್ತೀನಿ. ಯಾಕೆಂದರೆ ನಾವು ನೋಡಿದ್ವಿ ಒಂದು ಟೈಮಲ್ಲಿ DK ಶಿವಕುಮಾರ್ ಇರಬಹುದು, ಹಾಗೆಯೇ DK ಸುರೇಶ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವರು ಯಾರು ಒಬ್ರಿಗೊಬ್ರು ಆಗ್ತಿಲ್ಲ ಅಂದರೂ ಕೂಡ ಕೈ ಹಿಡ್ಕೊಳ್ಳೋದು, ತಪ್ಕೊಳ್ಳೋದು, ಹಾಗೆಯೇ ಸ್ಟೇಜ್ ಮೇಲೆ ತಪ್ಕೊಳ್ತಾ ಇರೋದು ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ. ಏನೇನೆಲ್ಲ ಆಗ್ತಿದೆ ಅಂತ ನಾವು ಕೂಡ ನೋಡ್ತಿದ್ವಿ. ಹಾಗೆಯೇ ಸ್ನೇಹಿತರೆ, ನಾವು ಮತ್ತೊಂದು ವಿಷಯವನ್ನು ಗಮನಿಸಲೇಬೇಕು ಇಲ್ಲಿ. ಹಾಗಾದರೆ ಏನು ಹೇಳ್ತಾ ಇದೆ ಈ ಸರ್ವೆ? ನಾವು ಮಾಡಿರ್ತಕ್ಕಂತಹ ಒಂದು ಲೋಕಲ್ ಸರ್ವೆ ಬಹಳಷ್ಟು ವಿಭಿನ್ನವಾಗಿ ನಮಗೇನೋ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದರೆ ಎಲ್ಲವೂ ಕೂಡ ಕಾಂಗ್ರೆಸ್ಗೆ 3 ಸೀಟು 4 ಸೀಟು 5 ಸೀಟು ಬೇರೆ ಬೇರೆ ಸರ್ವೆಗಳು ಕೊಡ್ತಾ ಇದೆ, ದೊಡ್ಡ ಸರ್ವೆ ರಿಪೋರ್ಟ್ಗಳು ಕರ್ನಾಟಕದಲ್ಲಿ. ಆದರೆ ನಾವು ಮಾಡಿರೋದು ಬೇರೆ ರಿಪೋರ್ಟನ್ನು ಕೊಡ್ತಾ ಇದೆ. ಹಾಗಾಗಿ ಅದನ್ನು ಸರ್ವೆ ಏನಿದೆ ಅದನ್ನು ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೇನೆ. ಸರ್ವೆ ಎಷ್ಟೆಷ್ಟು ಸೀಟನ್ನು ಕೊಟ್ಟಿದೆ ಯಾವ್ಯಾವ ಪಕ್ಷಕ್ಕೆ ಅಂತ ಹೇಳಿಬಿಟ್ಟು.
ಈಗ ಸದ್ಯಕ್ಕೆ ನಾವು ನೋಡೋದಾದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಚಾನ್ಸಸ್ ಇಲ್ಲಿ ಗೆಲ್ಲುವಂಥದ್ದಿದೆ ಅಂತ. ಏಕೆಂದರೆ ಎಲ್ರಿಗೂ ಗೊತ್ತಿದೆ ಯಾತಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ವೋಟ್ ಹಾಕಬೇಕು ಅಂತಾರೆ ಜನ ಅಂತ. ಒಂದು, ಇಲ್ಲಿ ಕಾಂಗ್ರೆಸ್ನ ನೆಗೆಟಿವ್ಸ್ನ ನಾನು ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಕಳೆದ ಬಾರಿ JDS ಗೆದ್ದಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದುಕೊಂಡಿದೆ. ಕೇವಲ ಒಂದು ಅಂದರೆ KR ಪೇಟೆಯನ್ನು ಬಿಟ್ಟು ಆ ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೆಲ್ಲವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಹಾಗಾಗಿ ನಾವು ನೋಡಬೇಕಾಗುತ್ತೆ, ಮೊದಲಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದು ವರ್ಕೌಟ್ ಆಗಿದೆ ಅನ್ನೋದು ಕಾಂಗ್ರೆಸ್ನ ವಾದ. ಆದರೆ ಕಾಂಗ್ರೆಸ್ ವಾದ ಅದು ಸುಳ್ಳಾಗಿದೆ ಅನ್ನೋದು ನನಗೆ ಅನಿಸುವಂಥದ್ದು. ಏಕೆಂದರೆ ಇಲ್ಲಿ BJPಗರು ಮಾಡಿದ್ದಂತಹ ತಪ್ಪುಗಳು ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೇ ಹೊರತು ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲ. ಹಾಗೆಯೇ ಇಲ್ಲಿ ನಾವು ಮೊದಲಿಗೆ ಮತ್ತೊಂದು ತಿಳ್ಕೊಂಡು ಹೋಗಬೇಕು. ಏನಂದರೆ ಈ ಮಂಡ್ಯದಲ್ಲಿ ಇನ್ನೂ ನೆಗೆಟಿವ್ ಆಗಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು, ನಾನು ಒಕ್ಕಲಿಗ ನಾಯಕ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಿಮ್ಮನ್ನು ಕಾಪಾಡೋದಕ್ಕೆ ನಾನೇ ಬೇಕು ಅನ್ನುವಂತಹ ಮಾತನ್ನು ಹೇಳಿದರು. ಯಾವಾಗ? ವಿಧಾನಸಭಾ ಚುನಾವಣೆಗೆ ಮುಂಚೆ. ಅದೇ ವಿಧಾನಸಭಾ ಚುನಾವಣೆ ಆದಮೇಲೆ ರೈತರು ಕಾವೇರಿಯ ನೀರಿಗಾಗಿ ಹೋರಾಟವನ್ನು ನಡೆಸಿದಾಗ ನೀವು ಯಾಕೆ ಹೋರಾಟವನ್ನು ನಡೆಸ್ತೀರಿ ಅಂದರೆ ಅವರಿಗೆ ಬಾಯಿಗೆ ಬಂದ ಹಾಗೆ ಕೆಲವೊಂದು ಮಾತುಗಳನ್ನ ಆಡಿದ್ದಂಥದ್ದು ಮಂಡ್ಯ ಭಾಗದ ರೈತರಿಗೆ ಏನು ಈ ಕಾವೇರಿ ನೀರಿನ ಹೋರಾಟ ಮಾಡುವಂಥ ಸಮಯದಲ್ಲಿ. ಅಂದರೆ ಅವರು ರಾಜಕೀಯವಾಗಿ ಮಾತಾಡಿದ್ದು. ನಾನು ಒಂದು ಯಾತ್ರೆಗಳನ್ನು ನಡೆಸಿದಾಗ ಯಾವುದನ್ನು ಈ ಒಂದು ಮೇಕೆದಾಟು ಪಾದಯಾತ್ರೆಯನ್ನು ನಡೆಸಿದಾಗ ಎಲ್ಲ ನೀವುಗಳು ಬರಲಿಲ್ಲ, ನೀವೆಲ್ಲ BJPಗೆ ಸೇರಿದವರು ಹಾಗೆ ಹೀಗೆ ಅಂತ ರೈತರನ್ನ ಮಾತಾಡಿದ್ದು. ಇದೆಲ್ಲವೂ ನೆಗೆಟಿವ್ಸ್ ಆಗ್ತಾಯಿದೆ. ಇನ್ನು ಕೆಲವೊಂದು ಈ ಒಂದು ಹನುಮ ಧ್ವಜ ವಿಚಾರ ಇರ್ಬೋದು, ಈ ಥರದ ವಿಷಯಗಳು ಬಹಳಷ್ಟು ನೆಗೆಟಿವ್ ಆಗ್ತಾಯಿದೆ. ಹಾಗೆಯೇ ಬಂದು 11 ತಿಂಗಳು ಆಗ್ತಾ ಬಂದ್ರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಆಮೇಲೆ ಇವರು ಗ್ಯಾರಂಟಿಗಳನ್ನ ಕೊಟ್ಟಿರೋದು ಕೂಡ ಎಲ್ಲ ಮನೆಗಳಿಗೂ ತಲುಪಿಲ್ಲ. ಹಾಗೆಯೇ ಇನ್ನು JDS ಹಾಗೆಯೇ BJP ಹಾಗೂ JDS ಮೈತ್ರಿ ಅಭ್ಯರ್ಥಿ ಅಂದರೆ ಕುಮಾರಸ್ವಾಮಿ ಅವರಿಗೆ ಏನು ಹಾಗಾದರೆ ಪಾಸಿಟಿವ್ ಆಗ್ಬೋದು ಅಂದರೆ, ಇವರು ಕೊಟ್ಟಿರ್ತಕ್ಕಂಥ ಅಂದರೆ ಕಾಂಗ್ರೆಸ್ಸಿಗರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ತಲುಪಿಲ್ಲ. ಅದಲ್ಲದೆ ಕುಮಾರಸ್ವಾಮಿಯವರು ಅಲ್ಲಿ ಜನರು ಹೇಳೋ ಹಾಗೆ ಬಹಳಷ್ಟು ಅವರ ಕೊಡುಗೆಗಳಿದೆ ಅಂತ. ಅಂದರೆ ನೀರನ್ನು ತೊಗೊಂಡು ಬಂದಿರೋದಿರ್ಬೋದು, ಮಂಡ್ಯಗೆ ಕೆಲವೊಂದು ಕಡೆಗೆ ನೀರಿನ ವಿಷಯದಲ್ಲಿ, ಅದರಲ್ಲೂ ಮುಖ್ಯವಾಗಿ KR ಪೇಟೆಗೆ ಹೇಮಾವತಿಯಿಂದ ನೀರನ್ನು ತಂದಂಥದ್ದು ಇವತ್ತು KR ಪೇಟೆಯ ಜನರು ನಿಟ್ಟುಸಿರನ್ನು ಬಿಡುವ ಹಾಗೆ ಮಾಡಿದೆ. ಅಂದರೆ 1994 ಆ ಸಮಯದಲ್ಲಿ ಏನು ದೇವೇಗೌಡರು ಇದರಿಂದ ಹೇಮಾವತಿ ಜಲಾಶಯದಿಂದ ನೀರನ್ನು ತೊಗೊಂಡು ಬಂದರು KR ಪೇಟೆಗೆ, ಅದು ಬಹಳಷ್ಟು ಉಪಯೋಗ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಅದು ಪಾಸಿಟಿವ್. ಆದರೆ ಇನ್ನು ಕುಮಾರಸ್ವಾಮಿಗಳು ಮಾಜಿ ಮುಖ್ಯಮಂತ್ರಿ ಅನ್ನೋದು ದೊಡ್ಡ ಪಾಸಿಟಿವ್. ಹಾಗೆಯೇ ನಾವು ಇನ್ನೊಂದು ನೋಡಬೇಕು ಅಂದರೆ, ಇಲ್ಲಿ ಕುಮಾರಸ್ವಾಮಿಯವರು BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿರೋದ್ರಿಂದ BJPಯ ಓಟುಗಳು ಅಲ್ಲಿ 100ಕ್ಕೆ 90 ಭಾಗ ಕುಮಾರಸ್ವಾಮಿಗೆ ಬಿದ್ದೇ ಬೀಳುತ್ತೆ. ಇದು ಒಂದು ಪಾಸಿಟಿವ್ ಆಗುತ್ತೆ. ಹಾಗೆಯೇ ಇನ್ನು ಕುಮಾರಸ್ವಾಮಿಯವರು ಏನು ಈಗ ಕೆಲವರು ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು DK ಶಿವಕುಮಾರ್ ಅವರು ಹೇಳಿದರು, ನಾನು ಒಕ್ಕಲಿಗ ನಾಯಕ, ಕುಮಾರಸ್ವಾಮಿ ಅವರಲ್ಲ, ನನಗೆಲ್ಲವನ್ನು ಚಾನ್ಸ್ ಕೊಡಿ ಅಂತ. ಕೆಲವರು ನಮ್ಮ ಒಕ್ಕಲಿಗ ನಾಯಕ ಅಂದರೆ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಕೂಡ ಒಂದು ಓಟನ್ನು ಹಾಕಿದರು. ಆದರೆ ಈ ಬಾರಿ ಆ ಥರ ಇಲ್ಲ. ಯಾಕೆಂದರೆ ಅವರು CM ಆಗಲಿಲ್ಲ. CM ಆಗೋದಕ್ಕೆ ಏನೆಲ್ಲ ಕಂಡೀಷನ್ಗಳಿದೆ, ಹಾಗೆಯೇ ಹೈಕಮಾಂಡ್ ಏನು ಹೇಳ್ತು ಅನ್ನೋದನ್ನು ಕೂಡ ಅವ್ರು ಯಾರು ಓಪನ್ ಆಗಿ ಹೇಳಲಿಲ್ಲ. ಇದೆಲ್ಲವೂ ನೆಗೆಟಿವ್ ಆಗಿ ಸ್ಟಾರ್ ಚಂದ್ರು ಹಾಗೂ ಕುಮಾರಸ್ವಾಮಿಯವರ ವಿಷಯಕ್ಕೆ ಇಲ್ಲಿ ಎರಡೂ ಕಡೆ ನಾವು ನೋಡೋದಕ್ಕೆ ಹೋದರೆ ಲೋಕಲ್ ಸರ್ವೆ ಹೇಳ್ತಾ ಇದೆ 70% ಗೆಲ್ಲುವಂತಹ ಚಾನ್ಸಸ್ ಕುಮಾರಸ್ವಾಮಿ ಅವರಿಗಿದ್ದರೆ 30% ಮಾತ್ರ ಚಾನ್ಸ್ ಇರುವಂಥದ್ದು ಸ್ಟಾರ್ ಚಂದ್ರ ಅವರಿಗೆ. ಏಕೆಂದರೆ ಸ್ಟಾರ್ ಚಂದ್ರು ಇವತ್ತಿನವರೆಗೆ ಹೊರಗಿನ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ನಿಂತಿದ್ದಾರೆ ಎಲೆಕ್ಷನ್ಗೆ. ಎದ್ದಕ್ಕಿದ್ದ ಹಾಗೆ ಚಲುವರಾಯಸ್ವಾಮಿ ಅವರು ಜಿದ್ದಿಗೆ ಬಿದ್ದು ಇವ್ರನ್ನ ನಿಲ್ಲಿಸ್ಕೊಂಡಿದ್ದಾರೆ ಅನ್ನೋದು ಬೇರೆಯವರು ಹೇಳ್ತಕ್ಕಂತಹ ಮಾತು. ಹಾಗಾಗಿ ಗೆಳೆಯರೇ, ನಾವು ನೋಡಬೇಕಾಗುತ್ತೆ, ಲೋಕಸಭಾ ಚುನಾವಣೆ ಬಹಳಷ್ಟು ಒಂದು ಕುತೂಹಲ ಅಂತ ಹೇಳ್ತಿದ್ದಾರೆ. ಆ ರೀತಿಯಾದಂಥ ಕುತೂಹಲ ಮಂಡ್ಯದಲ್ಲಿ ನನಗೇನು ಕಾಣಿಸಲಿಲ್ಲ, ನಮ್ಮ ಸರ್ವೆಯಲ್ಲೂ ಕೂಡ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ಒಂದನ್ನು ತಿಳ್ಕೋಬೇಕು, ಇದು 70-30 ಅಂದರೆ 70% BJP JDS ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಗೆಲ್ಲೋದಾದರೆ, ಇಲ್ಲಿನ 30% ಚಾನ್ಸಸ್ ಮಾತ್ರ ಇದೆ ಇವರಿಗೆ, ಸ್ಟಾರ್ ಚಂದ್ರಿಗೆ ಅನ್ನೋದು ಈ ಒಂದು ಸರ್ವೆ ಹೇಳ್ತಿದೆ. ರಾಹುಲ್ ಗಾಂಧಿ ಓಡಿ ಪಾಪ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಭಾರತ ಪೂರ್ತಿ ಓಡ್ತೀನಿ ಎಂದವರು ಅರ್ಧಕ್ಕೆ ಓಟವನ್ನು ನಿಲ್ಲಿಸ್ತಾರೆ. ಹಾಗಾಗಿ ನೆಕ್ಸ್ಟು ರಾಹುಲ್ ಗಾಂಧಿ ಅವರು ಎಲ್ಲಿಗೆ ಓಡಬೇಕು ಅಂತ ಹೇಳ್ಬಿಟ್ಟು ಅವರೇ ಡಿಸೈಡ್ ಮಾಡಬೇಕು. ಏನೋ ಗೊತ್ತಿಲ್ಲ, ಈ ಎಲೆಕ್ಷನ್ ಮುಗಿದ್ಮೇಲೆ
ಗೆಳೆಯರೆ, ನೋಡೋಣ ಈ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರುವವರೆಗೆ ಕಾಯಬೇಕು. ರಿಸಲ್ಟ್ ಬಂದ ಮೇಲೆ ನೋಡಿ ಅಂತ ರಾಹುಲ್ ಗಾಂಧಿ ಅವರು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.